ಈ ಆಟೋಗಳ ಹಿಂದೆ ಕ್ಯಾಬ್ಗಳ ಹಿಂದೆ ಕೆಲವರು ಒಳ್ಳೊಳ್ಳೆ ಬರಹಗಳನ್ನ ಹಾಕೊಂಡಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಈಗ ಇಲ್ಲೊಬ್ಬ ಡ್ರೈವರ್, ಆಟೋ ಡ್ರೈವರ್ ಅಪಾರ ಜಂಗಮೆಚ್ಚುಗೆ ಪಡೆದಂತಹ ಬರಹ. ಮಹಿಳಾ ಪ್ರಯಾಣಿಕರ ಸುರಕ್ಷತೆಗಾಗಿ ಆಟೋ ಚಾಲಕನ ಬರಹ ಒಂದು. ಮಹಿಳಾ ಪ್ರಯಾಣಿಕರಿಗೆ ಧೈರ್ಯ ತುಂಬುವಂತಹ ಬರಹ. ಅದನ್ನು ನೋಡಿ ಮಹಿಳಾ ಪ್ರಯಾಣಿಕರು ಫುಲ್ ಖುಷಿಯಾಗಿದ್ದಾರೆ. ನಾನು ಒಬ್ಬ ತಂದೆ, ಅಣ್ಣ, ನಿಮ್ಮ ಸುರಕ್ಷತೆ ನನಗೂ ಮುಖ್ಯ, ಆರಾಮವಾಗಿ ಕುಳಿತುಕೊಳ್ಳಿ ಅಂತ ಬರೆದಿದ್ದಾರೆ. ಮಧ್ಯರಾತ್ರಿ 12 ಗಂಟೆಗೆ ಆಟೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಒಬ್ಬ ಮಹಿಳೆ ಆ ಬರಹ ಹಾಗೂ ಆಟೋ ಚಾಲಕನ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ. ನೆಟ್ಟಿಗರು ಆಟೋ ಚಾಲಕನಿಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನೋಡಿ, ಒಂದು ಬರಹ, ಆ ಬರಹವನ್ನು ನೋಡಿದವ್ರು ಯಾರೂ ಕೂಡ ಆಟೋದಲ್ಲಿ ಅಧೈರ್ಯದಿಂದ ಕೂತ್ಕೊಳ್ಳೋ ಹಾಗೆ ಇಲ್ಲ, ಧೈರ್ಯದಿಂದ ಕೂತ್ಕೋಬೋದು. ಆತ ಬರ್ಕೊಂಡ್ರದ್ದು ನೋಡಿ, ನಾನು ಒಬ್ಬ ತಂದೆ, ನಾನು ಒಬ್ಬ ಅಣ್ಣ, ನಿಮ್ಮ ಸುರಕ್ಷತೆ ನನಗೂ ಕೂಡ ಮುಖ್ಯ, ಆರಾಮಾಗಿ ಕುಳಿತುಕೊಳ್ಳಿ, ಹೆದರ್ಕೋಬೇಡಿ ಅಂತ. ರಾತ್ರಿ 12 ಗಂಟೆ ಆಗಲಿ, ಇದನ್ನು ನೋಡಿದಂತಹ ಯಾವುದೇ ಮಹಿಳೆ ಧೈರ್ಯವಾಗಿ ಆಟೋದಲ್ಲಿ ಪ್ರಯಾಣ ಮಾಡ್ಬೋದು. ಈ ಥರ ಬರಹಗಳು ಹೆಚ್ಚೆಚ್ಚಾಗಬೇಕು ಅನ್ನುವಂಥದ್ದು. ಒಬ್ಬ ಸರ್ಕಾರಿ ನೌಕರ, ನಾನು ಲಂಚವನ್ನು ಸ್ವೀಕರಿಸುವುದಿಲ್ಲ ಅಂತ ತನ್ನ ಟೇಬಲ್ ಮೇಲೆ ಬರೆದು ಹಾಕ್ಕೊಂಡಿರೋದು. ಹಾಗಾಗಿ ಈ ಥರದ್ದೆಲ್ಲ ಇಂಥದನ್ನೆಲ್ಲ ಹೆಚ್ಚೆಚ್ಚು ಪ್ರಮೋಟ್ ಮಾಡಬೇಕು ಅಂತ ನಾನು ಹೇಳೋದು. ಕೆಲವರೆಲ್ಲ ತುಂಬ ಬರೆದಿರ್ತಾರೆ, ಈ ಪ್ರೀತಿ ಪ್ರೇಮ ವಿಚಾರಕ್ಕೆ ಸಂಬಂಧಪಟ್ಟಂಗೆಲ್ಲ ಆಟೋಗಳ ಹಿಂದೆ ಎಲ್ಲ ಬರ್ಕೊಂಡಿರ್ತಾರೆ. ಅವ್ರಿಗೇನು ಅನಿಸಿರುತ್ತೆ ಅವ್ರ ಮನಸ್ಸಿನಲ್ಲಿ, ಕೆಲವರು ಸಾಹಿತ್ಯಿಕವಾಗಿ ಬರ್ಕೊಂಡಿರ್ತಾರೆ. ಇಟ್ಸ್ ಫೈನ್. ಬಟ್ ಈ ಥರದ್ದು ಜನರಿಗೆ ಧೈರ್ಯವನ್ನು ತುಂಬುವಂತಹ, ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಧೈರ್ಯವನ್ನು ತುಂಬುವಂತಹ ಬರಹಗಳು. ಹಾಗಾಗಿ ಇಂಥವ್ರನ್ನ ಪ್ರೋತ್ಸಾಹ ಮಾಡಬೇಕು. ಪ್ರೋತ್ಸಾಹ ಮಾಡಿದಷ್ಟು ಕೂಡ ಹೆಚ್ಚೆಚ್ಚು ಇದು ಆ ಥರದ ಇವ್ರನ್ನ ನೋಡಿ ಇನ್ನೊಬ್ಬರು ಪ್ರೇರೇಪಣೆಯಿಂದ ಇನ್ನೊಬ್ಬರು ಬರ್ಕೋತಾರೆ.